ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಅದು ಒಬ್ಬಟ್ಟಿಗೆ ಕಲಸಿ ಇಡ್ತಾ ಇದ್ದೀನಿ. ಅದು ಡೈಲಿ ಮಾಡಿಕೊಡೋದು ಹೋಟೆಲಿಗೆ. ಹೀಗೆ ಹಿಟ್ಟನ್ನು ಹದವಾಗಿ ಕಲಸಿ ಇಡ್ತಾ ಇದ್ದೀನಿ. ಈ ಥರ ಹದವಾಗಿ ಕಲಸಿ ಇಡಬೇಕು. ಇಲ್ಲಿ ಹಿಟ್ಟು ಕಲಸಾದ್ಮೇಲೆ ಒಬ್ಬೊಬ್ಬರು ಹೇಳ್ತಾರೆ ಬೆರಳಚ್ಚನ್ನು ಮೂಡಿಸಿ ಇಡಬೇಕಂತೆ, ಒಳ್ಳೆಯದು ಅಂತಾರೆ. ಅದಕ್ಕೆ ನಾನು ಹಾಗೆ ಮಾಡಿದ್ದೀನಿ. ಈಗ ಒಂದು ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಅದರ ಮೇಲೆ ಹಿಟ್ಟಿನ ಮೇಲೆ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ. ಇದು ನೆನಿಬೇಕು. ಹಿಟ್ಟು ನೆನೀತದೆ. ಅದಷ್ಟರವರೆಗೆ ನಾನು ಬೇರೆ ರೆಸಿಪಿ ಮಾಡೋದಂತ ಇವತ್ತು ಬೇರೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಚುಡುವ ಮಾಡೋದು. ಅದು ಅಂದರೆ ಒಬ್ಬರಿಗೆ ಸ್ಯಾಂಪಲ್ ಕೊಡಬೇಕು ನಾನು, ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ಅಜ್ವಾನ, ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಉಪ್ಪು ಹಾಕಿದ್ದೀನಿ. ಎಣ್ಣೆ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ನೀರನ್ನು ಒಂದೇ ಸಲ ಹಾಕಬಾರ್ದು. ಅದಂದರೆ ಆರ್ಡ್ರ್ ಇದೆ, ಅದಕ್ಕೆ ನೋಡುವ ಸ್ವಲ್ಪ ಕೊಟ್ಟವರು ಇದಕ್ಕೆ ಸ್ಯಾಂಪಲಿಗೆ ಕೊಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಮಾಡಿ ಕಳಿಸ್ಕೊಡ್ಬೇಕು ಅವರಿಗೆ. ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನನ್ನ ಹತ್ರ ಅದು ಮಷಿನ್ ಇದೆ, ಅಂದರೆ ಚಕ್ಲಿ ಮಾಡೋದು, ಇದು ಮಾಡೋದೆಲ್ಲ ಪ್ಲೇಟು ಇದೆ. ಆದರೆ ಅದು ಸಣ್ಣದಿದೆ. ಈಗ ದೊಡ್ಡದೊಂದು ತಗೊಳ್ಬೇಕು. ಈಗ ಅದು ಮಷಿನ್ನಿಂದ ಹಾಕಿ ನೋಡಿದೆ, ಅದು ಸರಿಯಾಗಿ ಬಂದಿದೆ. ದೊಡ್ಡದಂದರೆ ಬೀಳುತ್ತೆ, ಆದರೆ ಅದು ಸಣ್ಣ ಸಣ್ಣ ಸೇವ್ ಮಾಡಲಿಕ್ಕೆ ಅದು ತುಂಬ ಕಷ್ಟ ಆಗುತ್ತೆ. ಆದರೂ ಇದೆ ಅದು ಪ್ಲೇಟು, ನೋಡಬೇಕು ಅದು ಮಾಡಿ. ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪನೇ ಮಾಡೋದಲ್ವ, ಮತ್ತು ಎಣ್ಣೆ ಉಳಿದ್ರೆ ಸರಿ ಆಗಲ್ಲ ಮತ್ತು ಬೇರೆ ಯೂಸ್ ಮಾಡಲಿಕ್ಕೆ. ಸ್ವಲ್ಪ ಬೇಯಬೇಕು. ಉರಿನೂ ಸ್ವಲ್ಪ ಸಣ್ಣ ಮೀಡಿಯಮ್ ಇದರಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯಬೇಕಂತ. ಈಗ ಸಣ್ಣ ಸೇವ್ ಮಾಡಿ ನೋಡುವ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು ಮಷೀನಲ್ಲಿ ತುಂಬ ಟೈಟಾಗುತ್ತೆ, ಮಾಡಲಿಕ್ಕಾಗಲ್ಲ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಹಿಟ್ಟು ಸ್ವಲ್ಪನೇ ಉಳಿದಿತ್ತಲ್ಲ, ಅದಕ್ಕೆ ಇದೆ ಇದು ಮಷಿನ್ ಅಂದರೆ ಬೇರೆ ತೊಗೊಳ್ಬೇಕು, ದೊಡ್ಡ ಮಷಿನ್ನೇ ತೊಗೊಳ್ಬೇಕು. ತುಂಬ ಮಾಡೋದಾದರೆ ದೊಡ್ಡ ಮಷಿನ್ನೇ ಬೇಕು. ಯಾವ ರೀತಿ ಬರುತ್ತೆ ಅಂತ ನೋಡುವ ಅಂತಲೇ ಈಗ ಸ್ವಲ್ಪನೇ ಮಾಡ್ತಾಯಿದ್ದೀನಿ.
ಈಗ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಇದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಏನು ಕಷ್ಟ ಇಲ್ಲ, ಒಬ್ಬೊಬ್ಬರೇ ಮಾಡ್ಬೋದು. ಅದು ಸಣ್ಣ ಸೇವ್ ಮಾಡಬೇಕಂತ ಟ್ರೈ ಮಾಡಿದೆ, ಆದರೆ ಅದು ಮಷಿನಿಂದ ತುಂಬ ಬಿಗಿ ಬರ್ತಾಯಿತ್ತು. ಆದರೂ ಒಂದೇ ರೌಂಡ್ ಮಾಡಿದ್ದೀನಿ. ಅದು ಮತ್ತು ಬೇಗ ಆಗಿಬಿಡುತ್ತೆ, ಅದು ನೋಡಿ ಬೇಗ ಆಗುತ್ತೆ. ಅದಕ್ಕೆ ಒಂದೇ ರೌಂಡ್ ಮಾಡ್ತಾಯಿದ್ದೀನಿ, ಸಾಕು. ಚೆನ್ನಾಗಿ ಬಂದಿದೆ ಅದು. ಅದಕ್ಕೆ ಬೇರೆ ಮಿಷಿನ್ ತೊಗೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ. ಈಗ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ಅಂದರೆ ಕಳ್ಳೆಕಾಯಿ ಅಂತಾರಲ್ಲ ಅದು. ಇದು ಕೂಡ ಚೆನ್ನಾಗಾಗಿತ್ತು. ಈಗ ನಾನು ಶೇಂಗಾ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಕಳ್ಳೆಕಾಯಿ ಅಂತಾರಲ್ಲ ಅದು ಹಾಕ್ತಾಯಿದ್ದೀನಿ. ಸಂಜೆ ಟೀ ಟೈಮಿಗೆ ಚೆನ್ನಾಗಾಗುತ್ತೆ. ನಾವು ದೊಡ್ಡವರು ತಿನ್ಬೋದು. ಹೊರಗಿಂದ ತರೋಕ್ಕಿಂತ ಹೀಗೆ ಮನೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಈಗ ಇದು ಕರಿಬೇವು ಹಾಕ್ತಾಯಿದ್ದೀನಿ, ತೊಳೆದಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ನಾನದು ಮತ್ತೆ ತುಂಬ ಮಾಡುವಾಗ ಅದು ನಿಮಗೆ ತೋರಿಸ್ತೀನಿ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ, ಆವಾಗ ಏನೇನು ಮಾಡ್ತೀನಿ ಅಂತ ಎಲ್ಲ ಹೇಳ್ತೀನಿ. ಪುಟಾಣಿ ಹಾಕಿದ್ದೀನಿ ನೋಡಿ. ಈಗ ಒಣ ದ್ರಾಕ್ಷಿ ಇದ್ದರೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಒಣ ದ್ರಾಕ್ಷಿ ಹೀಗೂ ಹಾಕ್ಬೋದು, ಎಣ್ಣೆಲಿ ಫ್ರೈ ಮಾಡಿ ಹಾಕ್ಬೋದು. ಹೀಗೂ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನಾನು ಇದರಲ್ಲಿ 3-4 ವೆರೈಟಿ ಮಾಡ್ತೀನಿ. ಅವಲಕ್ಕಿ ಹಾಕಿ, ಕಡೆಗೆ ದ್ರಾಕ್ಷಿ, ಬೂಂದಿ ಅದೆಲ್ಲ ಹಾಕಿ, ಬೂಂದಿ ಕಾಳು ಅದನ್ನೆಲ್ಲ ಹಾಕಿ ಅದು ಬೇರೆ ಟೈಪ್ ಮಾಡ್ತೀನಿ. ಮತ್ತು ಕಾರ್ನ್ ಫ್ಲೇಕ್ಸ್ ಇರ್ತಾವಲ್ಲ ಅದ್ರದ್ದು ಮಾಡ್ತೀನಿ. ಆದರೆ ಇವತ್ತಿಷ್ಟೇ ಮಾಡಿದ್ದೀನಿ, ಇದು ಒಂದೇ. ಇದರಲ್ಲಿ ವೆರೈಟಿ ಮಾಡ್ಬೋದು. ತುಂಬ ಚೆನ್ನಾಗಾಗಿತ್ತು. ಅಂಗಡಿಯಲ್ಲಿ ಸಿಗೋಕ್ಕಿಂತ ಟೇಸ್ಟಿಯಾಗಿತ್ತು. ನಾವು ಅಂಗಡಿಯಲ್ಲಿ ತಿಂತೀವಲ್ಲ ಅದಕ್ಕಿಂತ ಗರಿ ಗರಿಯಾಗಿತ್ತು ಇದು. ನೀವು ಮಾಡಿ ನೋಡಿ ಮನೆಯಲ್ಲಿ. ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲನೂ ಹಾಕ್ಬೋದು. ಅದನ್ನು ಕೂಡ ರೆಡಿ ಮಾಡೋದು ಹೇಗಂತ ನಾನು ತೋರಿಸ್ತೀನಿ. ಚಾಟ್ ಮಸಾಲಾನ ಒಂದು ಸಲ ತೋರಿಸ್ತೀನಿ ಹೇಗೆ ರೆಡಿ ಮಾಡ್ತಾರೆ ಅಂತ. ನನ್ನ ಈ ಚಾನೆಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ಇನ್ನಷ್ಟು ನಾನು ಇದನ್ನು ಹಾಕ್ಬೋದು ರೆಸಿಪೀಸ್. ನೀವೇ ನೋಡಿ ಅಂಗಡಿಯಲ್ಲಿ ಮಾಡಿರೋದು ಮತ್ತು ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ.
ತುಂಬ ಚೆನ್ನಾಗಾಗಿದೆ. ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಹಾರ. ಬೈ ಫ್ರೆಂಡ್ಸ್, ಮನೇಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಮನೇಲಿ ಈ ಥರ ನಾವು ಕೊಡ್ತೀವಿ. ಒಂದು ಬಟರ್ ಪೇಪರ್ ಹಾಕೋದು, ಒಂದು ಒಬ್ಬಟ್ಟು ಹಾಕೋದು, ಒಂದು ಬಟರ್ ಪೇಪರ್ ಹಾಕೋದು, ಒಂದು ಒಬ್ಬಟ್ಟು ಹಾಕೋದು. ಇದು ಈ ಥರ ಇದು ಮಾಡಿ ಹೋಟೆಲಿಗೆಲ್ಲ ಕೊಡ್ತೀವಿ. ಈ ಥರ ಅಂದರೆ ಒಂದಕ್ಕೊಂದು ತಾಗಬಾರ್ದು ಅಂತ. ಮತ್ತು ಮೇಲಿಂದ ಇದು ಬಟರ್ ಪೇಪರ್ ಹಾಕ್ತೀನಿ. ಹೀಗೆ ಕ್ಲೋಸ್ ಮಾಡಿ ಇದನ್ನು ಕೊಡ್ತೀನಿ ನಾನು ಹೋಟೆಲಿಗೆ. ಈ ಥರ ನೋಡಿ ಇಷ್ಟೆಲ್ಲ ಇರ್ತವೆ ನೋಡಿ.